7 ಕೋಟಿ 3 ರಾಜ್ಯ 46 ಗಂಟೆ ರಣರೋಚಕ ಆಪರೇಷನ್ ಹೇಗಿತ್ತು? ದರೋಡೆ ನಡೆದಂತ 46 ಗಂಟೆಯ ಒಳಗಡೆ ಮಿಂಚಿನ ಬೇಟೆಯನ್ನ ಆಡಿದ್ದಾರೆ. 7 ಕೋಟಿ ಎಗರಿಸಿದ್ದ ದರೋಡೆಕೋರರು ಎಲ್ಲಿ ಲಾಕ್ ಆಗಿದ್ದಾರೆ ಗೊತ್ತಾ? ಚೆನ್ನೈನಲ್ಲಿ. ಆ 46 ಗಂಟೆ ರಣರೋಚಕ ಆಪರೇಷನ್. ದರೋಡೆ ನಡೆದ 46 ಗಂಟೆಯ ಒಳಗಡೆ ಮಿಂಚಿನ ಸಂಚಾರ ಅಥವಾ ಮಿಂಚಿನ ತನಿಖೆ ಆಪರೇಷನ್ ಮಾಡಿದ್ದಾರೆ. ಕ್ಷಿಪ್ರ ಕಾರ್ಯಾಚರಣೆ ನಡೆಸಿರುವ ಪೊಲೀಸರ ವಿಶೇಷ ತಂಡ. ನಿನ್ನೆ ಸಂಜೆನೆ ದರೋಡೆಕೋರರು ಲಾಕ್ ಆಗಿದ್ದಾರೆ. ಈವರೆಗೆ 7 ದರೋಡೆಕೋರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸ್ನವರು. ಇಂದು ಸಂಜೆ ಕಮಿಷನರ್ ರಿಂದ ಸುದ್ದಿಗೋಷ್ಠಿ ನಡೆಸುವಂತ ಸಾಧ್ಯತೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಪ್ರಕರಣವನ್ನ ಭೇದಿಸಿದ ಬಗ್ಗೆ ಮಾಹಿತಿ ನೀಡುವಂತ ಸಾಧ್ಯತೆ ಇದೆ. 7 ಕೋಟಿ ರೂಪಾಯಿಯನ್ನ ಎಟಿಎಂಗೆ ಹಾಕಬೇಕು ಅಂತ ವಾಹನದಲ್ಲಿ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಇನ್ನೋವಾ ಕಾರಿನಲ್ಲಿ ಬಂದಂತ ಕಿಡಿಗೇಡಿಗಳು ದರೋಡೆಕೋರರು ಆ ವಾಹನವನ್ನ ಅಡ್ಡಗಟ್ಟಿ ಅದಾದ ನಂತರ ಬೇರೆ ಕಡೆಗೆ ಆ ವಾಹನವನ್ನ ತೆಗೆದುಕೊಂಡು ಹೋಗಿ ವಾಹನದಲ್ಲಿದ್ದಂಥ ಸಿಬ್ಬಂದಿಗಳನ್ನ ಹೆದರಿಸಿ ಅದಾದ ನಂತರ ಅಲ್ಲಿದ್ದಂಥ 7 ಕೋಟಿ ರೂಪಾಯಿಯನ್ನ ತಮ್ಮ ವಾಹನಕ್ಕೆ ಶಿಫ್ಟ್ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದೆ. ಆದರೆ ಪೊಲೀಸ್ನವರು ಎಷ್ಟು ಚುರುಕಿನ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ನೋಡಿ. 7 ಕೋಟಿಯನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸ್ನವರು ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಚೆನ್ನೈನಲ್ಲಿ ಈಗ ಇಬ್ಬರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ದರೋಡೆ ನಡೆದ 46 ಗಂಟೆಯ ಒಳಗಡೆ ದರೋಡೆಕೋರರನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿರೋದು ಪೊಲೀಸರ ವಿಶೇಷ ತಂಡ. ಕ್ಷಿಪ್ರ ಕಾರ್ಯಾಚರಣೆಯನ್ನ ನಡೆಸಿರೋದು. ಎಲ್ಲ ಬೆಂಗಳೂರಿನ ಪ್ರತಿಯೊಂದು ಸಿಸಿ ಕ್ಯಾಮೆರಾಗಳನ್ನು ಕೂಡ ಜಾಲಾಡಿದ್ರು ಪೊಲೀಸ್ನವರು. ಜಾಲಾಡಿ ಅದಾದ ನಂತರ ಯಾವ ಕಡೆಗೆ ಆ ದರೋಡೆಕೋರರ ಒಂದು ಇನೋವಾ ಕಾರು ಹೋಗಿದೆ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತೆಗಿತಾರೆ, ಪರಿಶೀಲನೆಯನ್ನ ಮಾಡ್ತಾರೆ. ಅದಾದ ನಂತರ ಈ ದರೋಡೆಕೋರರು ನೋಡಿ ಬೆಂಗಳೂರಿನಲ್ಲಿ ದರೋಡೆ ಮಾಡಿ ಚೆನ್ನೈವರೆಗೂ ಹೋಗಿದ್ದಾರೆ ಅಂತ ಅಂದರೆ ಎಷ್ಟು ಕ್ವಿಕ್ ಆಗಿ ಇಲ್ಲಿಂದ ಪ್ರಯಾಣವನ್ನು ಬೆಳೆಸಿರ್ಬೋದು. ಅಂದರೆ ಇದೇ ಮಾರ್ಗವಾಗಿ ಹೋಗೋಣ, ಇದೇ ಟೈಮ್ಗೆ ಕಳ್ಳತನ ಮಾಡೋಣ, ಇದೇ ವ್ಯಾನ್ನಲ್ಲಿ ಅಥವಾ ಇದೇ ಒಂದು ಕಾರನ್ನ ಏನು ಯೂಸ್ ಮಾಡ್ಕೊಳ್ಳೋಣ, ಪ್ರತಿಯೊಂದು ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿರೋದು. ಅದಾದ ನಂತರ ಚೆನ್ನೈಗೆ ಹೋಗಿದ್ದಾರೆ. ಚೆನ್ನೈನಲ್ಲಿ ಹಣದ ಸಮೇತ ಆ ದರೋಡೆಕೋರರನ್ನ ಹಿಡಿದಿದ್ದಾರೆ. ನೋಡಿ ಅಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಶಂಕಿತ 1, ಶಂಕಿತ 2 ಇವರೇ ಇಬ್ಬರು ಅಂತ ಹೇಳಲಾಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಇವರ ಜೊತೆಗೆ ಇನ್ನೂ ಎಷ್ಟು ಜನ ಇದ್ರು ಅನ್ನೋದು ಕೂಡ ಪತ್ತೆ ಆಗಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಇದು ಸಣ್ಣ ಪುಟ್ಟ ದರೋಡೆ ಅಲ್ಲ. ಬೆಂಗಳೂರಿನಂಥ ಮಹಾನಗರದಲ್ಲಿ, ಅದರಲ್ಲೂ ಜನನಿಬಿಡ ಪ್ರದೇಶದಲ್ಲಿ, ಸಿಕ್ಕಾಪಟ್ಟೆ ಜನ ಓಡಾಡುವಂಥ ಪ್ರದೇಶದಲ್ಲೇ ಆಗಿರುವಂಥ ದರೋಡೆ ಇದು. ಎಷ್ಟು ಪ್ಲಾನ್ ಮಾಡಿರಬಹುದು ಈ ಹಿಂದಿನಿಂದಲೂ ಕೂಡ. ಇದು 1-2 ದಿನದ ಪ್ಲಾನ್ ಅಲ್ಲ. ಸೊ ಆ ನಿಟ್ಟಿನಲ್ಲಿ ಇವ್ರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. 2 ದಿನದಲ್ಲಿ ಆರೋಪಿಗಳ ಹೆಡೆಮುರಿ ಕಟ್ಟಿದೆ ಖಾಕಿ. ಚೆನ್ನೈನಲ್ಲಿ 7 ಕೋಟಿ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಚೆನ್ನೈನಲ್ಲಿ ಇಬ್ಬರು ಆರೋಪಿಗಳನ್ನ ಪೊಲೀಸ್ನವರು ವಶಕ್ಕೆ ಪಡೆದಿದ್ದಾರೆ. ಚಿತ್ತೂರಲ್ಲಿ ಇನೋವಾ ಕಾರು ಬಿಟ್ಟು ಚೆನ್ನೈಗೆ ಕಾಲ್ಕಿತ್ತಿದ್ರು ರಾಬರ್ಸ್. ಚೆನ್ನೈನಿಂದ ಆರೋಪಿಗಳನ್ನ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ಪೊಲೀಸರು. ಸಿಎಂಎಸ್ ವಾಹನದಿಂದ 7 ಕೋಟಿ 11 ಲಕ್ಷ ಎಗರಿಸಿದ್ರು ರಾಬರ್ಸ್. ಸಿಎಂಎಸ್ ಮಾಜಿ ಸಿಬ್ಬಂದಿ ಪೇದೆ ಕೈವಾಡದಿಂದಲೇ ದರೋಡೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದಿಂದ ಆಂಧ್ರ, ತಮಿಳುನಾಡಿಗೆ ರಾಬರ್ಸ್ ಕಾಲ್ಕಿತ್ತಿದ್ರು. ಅಂದ್ರೆ ಕೇವಲ ಒಂದು ಕಡೆ ಮಾತ್ರ ಅಲ್ಲ. ಈಗ ಕಳ್ಳತನ ಮಾಡಿ ಆಯಿತು. ಅದಾದ ನಂತರ ಕಾರಿನ ನಂಬರ್ ಪ್ಲೇಟ್ ಕೂಡ ಅದೇ ಕಾರಣದ್ದಲ್ಲ. ಸೊ ಈ ರೀತಿಯಾಗಿ ಪ್ಲಾನ್ ಮಾಡಿದ್ದಾರೆ ಪಕ್ಕ. ಅದಾದ ನಂತರ ಅವರು ನೇರವಾಗಿ ಒಂದೇ ರಾಜ್ಯಕ್ಕೆ ಹೋಗಿಲ್ಲ ಅಥವಾ ಒಂದೇ ಕಡೆಗೆ ಹೋಗಿಲ್ಲ.
ಒಂದಿಷ್ಟು ಜನ ಆಂಧ್ರದ ಕಡೆಗೆ ಹೋದ್ರೆ, ಇನ್ನೊಂದಿಷ್ಟು ಜನ ತಮಿಳುನಾಡು ಕಡೆಗೆ ಹೋಗಿದ್ದಾರೆ. ಅದರಲ್ಲಿ ಈಗ ಚೆನ್ನೈನಲ್ಲಿ ಇಬ್ಬರು ಸಿಕ್ಕಾಕೊಂಡಿದ್ದಾರೆ. ನಮ್ಮ ಪೊಲೀಸ್ನವ್ರಿಗೆ ಚೆನ್ನೈನಲ್ಲಿ ಇಬ್ಬರು ಸಿಕ್ಕಾಕೊಂಡಿದ್ದಾರೆ. ಇನ್ನೂ ಇವರ ಟೀಮ್ ಬಹಳ ದೊಡ್ಡದಿದೆ. ಸೊ ಆ ನಿಟ್ಟಿನಲ್ಲೇ ಈಗ ಕಾರ್ಯಾಚರಣೆಯನ್ನ ನಡೆಸ್ತಾ ಇರೋದು. ಈಗ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ, ಆ ಇಬ್ಬರ ಮೇಲೆ ಆ ಇಬ್ಬರನ್ನ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅಜಯ್ ಕುಮಾರ್, ಈ ಒಂದು ಕಾರ್ಯಾಚರಣೆಯೇ ರಣರೋಚಕ, ಅಂದ್ರೆ ಬಹಳಷ್ಟು ಕುತೂಹಲ ಇತ್ತು. ಹೇಗೆ ಹಿಡಿತಾರೆ ಇವರನ್ನ? ಅವ್ರು ಈಗಾಗಲೇ ಪ್ರೀ ಪ್ಲಾನ್ ಮಾಡಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು. ಹೇಗಿತ್ತು ನಮ್ಮ ಪೊಲೀಸರ ಕಾರ್ಯಾಚರಣೆ? ಖಂಡಿತವಾಗ್ಲೂ ರಾಮ್, ಈಗಾಗಲೇ ಏನೋ ಈ ಒಂದು ದರೋಡೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಚೆನ್ನೈನಿಂದ ಕೂಡ ಇಬ್ಬರು ಆರೋಪಿಗಳನ್ನ ಕೂಡ ಕರ್ಕೊಂಡ್ ಬರ್ತಿದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಈಗಾಗಲೇ ರವಿ ಮತ್ತೆ ಆತನ ಸಹಚರ ಇದೆಲ್ಲದಕ್ಕೂ ಕೂಡ ಕಿಂಗ್ ಪಿನ್ ಆಗಿರುವಂತದ್ದು ಅಂದ್ರೆ ಅದು ಝೇವಿಯರ್ ಮತ್ತೆ ಇಲ್ಲಿ ಏನೋ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಂತಹ ಓರ್ವ ಅಣ್ಣಪ್ಪ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇರುವಂತದ್ದು. ಸೊ ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ತನಿಖೆ ಮಾಡಿ ಆ ನಂತರ ಈಗ ಚೆನ್ನೈನಿಂದನೂ ಕೂಡ ಅವರನ್ನ ಕರ್ಕೊಂಡ್ ಬರುವಂತ ಕೆಲ್ಸಕ್ಕೆ ಕೂಡ ಮುಂದಾಗಿದ್ರೆ. ಇದರ ಜೊತೆಗೆ ಈಗಾಗಲೇ ಏನು 5 ಕೋಟಿ ಮತ್ತೆ 30 ಲಕ್ಷದಷ್ಟು ಹಣವನ್ನು ಕೂಡ ಈಗಾಗಲೇ ಏನು ರಿಕವರಿ ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಅಂದ್ರೆ ಅಲ್ಲೂ ಕೂಡ ಕೆಲವೊಂದು ಕೋರ್ಟ್ ನ ಪ್ರೊಸೀಜರ್ ಇರುತ್ತೆ. ಸೊ ಹಾಗಾಗಿ ಅದೆಲ್ಲವನ್ನು ಕೂಡ ಮುಗಿಸಿ ಆ ನಂತರದಲ್ಲಿ ಬೆಂಗಳೂರಿಗೆ ಕರೆ ತರ್ತಿದ್ದಾರೆ. ಈಗ ಪ್ರಮುಖವಾಗಿರೋದಂತಂದ್ರೆ ಇವರು ಇಲ್ಲಿ ಮಾಸ್ಟರ್ ಮೈಂಡ್ ಆಗಿ ಇಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಇವರಿಬ್ರು ಯಾರ್ಯಾರು ಎಲ್ಲೆಲ್ಲಿ ಹೋಗ್ಬೇಕು, ಯಾವ ರೂಟ್ ನಲ್ಲಿ ಹೋಗ್ಬೇಕು, ಎಷ್ಟು ಗಾಡಿಯನ್ನ ಚೇಂಜ್ ಮಾಡ್ಬೇಕು, ಯಾವ್ಯಾವ ಟೋಲ್ ನ ಪಾಸ್ ಮಾಡುವಂತ ಸಂದರ್ಭದಲ್ಲಿ ಹಳ್ಳಿ ಕಡೆಯಿಂದ ಹೋಗ್ಬೇಕು, ಹೀಗೆ ಅವರು ಏನೋ ಆ ಚಿತ್ತೂರಿನಲ್ಲೂ ಕೂಡ ಹೋಗಿದ್ರು. ಅಲ್ಲಿಂದ ಮತ್ತೆ ಒಂದು ಬೇರೆ ಕಾರನ್ನ ತರಿಸಿ ಅಲ್ಲಿಂದನೂ ಕೂಡ ಹೋಗಿದ್ರು. ಅದರಲ್ಲೂ ಕೂಡ ಏನು ಹಣವನ್ನು ಕೂಡ ಬೇರೆ ಕಾರ್ನಲ್ಲೂ ಕೂಡ ಇಟ್ಟಿ ಆ ನಂತರ ಆ ಕಾರನ್ನು ಕೂಡ ಬೇರೆ ಕಡೆ ಕಳಿಸಿದ್ರು. ಸೊ ಹೀಗಾಗಿ ಅದು ಈಗಾಗಲೇ ಚೆನ್ನೈನಲ್ಲೂ ಕೂಡ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಅದನ್ನ ಕರೆ ತರುವಂತ ಕೆಲಸಕ್ಕೂ ಕೂಡ ಈಗಾಗಲೇ ಪೊಲೀಸರು ಮುಂದಾಗಿದೆ. ಅವ್ರನ್ನ ಕರ್ಕೊಂಡ್ ಬಂದಿದ ನಂತರದಲ್ಲಿ ಇಲ್ಲೂ ಕೂಡ ಇಂಟ್ರಾಗೇಷನ್ ಮಾಡ್ಬೇಕಾಗತ್ತೆ. ಇನ್ನು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ರು ಮತ್ತೆ ಎಷ್ಟು ದಿನಗಳಿಂದ ಇದೆಲ್ಲ ಒಂದ್ ರೀತಿ ಪ್ಲಾನ್ ಅನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಸಾಕಷ್ಟು ವಿಚಾರಗಳು ಗೊತ್ತಾಗ್ಬೇಕಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಗಂಟೆ ಅಥವಾ ನಾಳೆ ಬೆಳಗ್ಗೆ ಒಳಗೆ ಆಗಿ ಅವರನ್ನ ಕರ್ಕೊಂಡು ಬರುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಕರ್ಕೊಂಡು ಬಂದ ನಂತರದಲ್ಲಿ ಇನ್ನು ಸಾಕಷ್ಟು ವಿಚಾರಗಳು ತನಿಖೆಯಿಂದ ಹೊರ ಬರ್ಬೇಕಾಗಿದೆ ರಾಮ್.